ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾನು ಸ್ಕೂಲ್ಗೆ ಚಕ್ಕರ್ ಹೊಡೆದೀನಿ. ಯಾಕಂದರೆ ಒಂದು ಸ್ಯಾಡ್ ನ್ಯೂಸ್ ಇದೆ ಗೈಸ್. ನಾವು ಹೋಮ್ ಚೇಂಜ್ ಮಾಡ್ತಾಯಿದ್ದೀವಿ. ಮಮ್ಮಿ, ಹೋಮ್ ಚೇಂಜ್ ಮಾಡ್ತಿದ್ದೀವಿ. ಸಖತ್ ಬೇಜಾರಾಯ್ತೈತೆ. ಯಾಕೆ ಏನಕ್ಕಂದರೆ ಇಷ್ಟು ದಿನ ಇಲ್ಲೇ ಇದ್ದು ಸಡನ್ನಾಗಿ. ಯಾಕೆಂದರೆ ಇದು ಬಿಲ್ಡಿಂಗ್ ಸೇಲ್ ಆಯಿತು. ಅದಕ್ಕೆ ಓನರು ಎಲ್ಲರಿಗೂ ಬೇರೆ ಚೇಂಜ್ ಮಾಡೋಣ ಅಂತ ಎಲ್ಲರಿಗೂ ಖಾಲಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಖಾಲಿ ಮಾಡ್ತಾಯಿದ್ದೀವಿ. ಅದರಲ್ಲೇನು ಸ್ಯಾಡು, ಏನು ಅಪ್ಸೆಟ್, ಏನು ಮಾಡೋಕ್ಕಲ್ಲ. ಇವಾಗ ಚೆನ್ನಾಗಿದೆ ಮನೆ ನೆಕ್ಸ್ಟ್ ನೋಡಿರೋದು. ಎಲ್ಲ ನೆಕ್ಸ್ಟ್ ಮನೆ ಡಬಲ್ ಬೆಡ್ರೂಮ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಮಾಡೋಣ ಇವಾಗ ಸ್ವಲ್ಪ ಊಟ ಮಾಡ್ಬಿಟ್ಟು ಎಲ್ಲ ಆಗಲೇ ನೋಡಿ, ಪ್ಯಾಕಿಂಗ್ ಎಲ್ಲ ಆಗ್ತಾಯಿದೆ ನೋಡಿ. ನೋಡಿ ಗೈಸ್, ರೂಮಲ್ಲಿ ಗೈಸ್ ಸಖತ್ ಮೆಸ್ಸಿ ಆಗಿಬಿಟ್ಟಿದೆ. ಗೈಸ್, ನನಗೆ ತುಂಬ ಬೇಜಾರಾಗ್ತಾಯಿದೆ ಗೈಸ್. ಈ ಮನೇಲಿ ನಂಗೆ ತುಂಬ ಎಮೋಷನ್ಸ್ ಇದೆ ಗೈಸ್. ಹತ್ತತ್ರ 2 ವರ್ಷದಿಂದ. ಹೌದು, ಮಾರ್ಚ್ 1ನೇ ತಾರೀಕು ಬಂದರೆ 2 ವರ್ಷ ಇಲ್ಲಿಗೆ ಬಂದು ಏನೋ ಗೊತ್ತಿಲ್ಲ. ಮನೆ ಮತ್ತೆ ಚೇಂಜ್ ಮಾಡ್ತಾ ಇದ್ದೀವಿ. ಇರಲಿ ಬಿಡು ಗೈಸ್. ಅಂದರೆ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ನೆಕ್ಸ್ಟ್ ಮನೆ ನೆಕ್ಸ್ಟ್ ಪಕ್ಕದ ರೋಡೇ ಇರೋದು. ಅದೇ ನಿಮ್ಮ ಅತ್ತೆ ಮನೆ ರೋಡು, ಅತ್ತೆ ಅವ್ರ ಮನೆ ರೋಡ್. 2000 years later. ನೋಡಿ ಗೈಸ್, ಇಲ್ಲಿ ಸೋಫಾ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಫುಲ್ಲು ನಾವು ಶಿಫ್ಟಿಂಗ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದು ದಿಮ್ಗಳು. ಇಲ್ಲಿ ಸೋಫಾ ಇತ್ತಲ್ಲ ಗೈಸ್, ಅದನ್ನು ಎಲ್ಲ ಫುಲ್ ತೆಗ್ದಿದ್ದೀವಿ. ಮತ್ತು ಇಲ್ಲಿ ಒಂದು ಕಾಟಿತ್ತಲ್ಲ, ಇಲ್ಲಿ ನೋಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಇದನ್ನು ತೆಗ್ದಿದ್ದೀವಿ. ಆಮೇಲೆ ಸ್ಟ್ಯಾಂಡ್ ಇತ್ತಲ್ಲ, ಇದನ್ನು ತೆಗ್ದಿದ್ದೀವಿ. ಎಲ್ಲ ಪ್ಯಾಕಿಂಗು. ಇನ್ನೂ ಇಲ್ಲಿ ಮೇಲ್ಗಡೆ ಇರೋದು ತೆಗಿಬೇಕು. ಈ ಮೇಲ್ಗಡೆ ಸಿಸ್ಟಮ್ ಇದೆ. ಇಲ್ಲಿ ನಂದು ಬ್ಯಾಡ್ಮಿಂಟನ್ ಕಿಟ್ಟು, ಇನ್ನೂ ಇಲ್ಲೇನೇನೋ ಇದೆ, ತೆಗಿಬೇಕು. ಸೊ ನಾವು ನಾಳೆ ಹಾಲು ಕುಸ್ತಾ ಇದ್ದೀವಿ, ಶುಕ್ರವಾರ. ಸೊ ಗೈಸ್ ನೋಡಿ, ಇವಾಗ ನಮ್ಮ ಮನೆ ಹಿಂಗಿದೆ ಪರಿಸ್ಥಿತಿ. ಶುಕ್ರವಾರ ನಾವು ಆ ಮನೆಗೆ ಹೋಗ್ತೀವಿ, ಹಾಲು ಕುಸ್ತೀವಿ. ನೋಡೋಣ ಆ ಮನೆ ವಾತಾವರಣ ಹೆಂಗಿರುತ್ತೆ ಗೊತ್ತಿಲ್ಲ. ಆದರೂ ಗೈಸ್, ನಂಗೆ ಇಲ್ಲಿ ಬಿಟ್ಟೋಗೋಕ್ಕೆ ಸಖತ್ ಬೇಜಾರಾಗ್ತಾಯಿದೆ. ಗೊತ್ತಿಲ್ಲ ಹೆಂಗೆ ಬಿಟ್ಟೋಗೋದು ಅಂತ. ಆಗಲೇ ಪಾಟ್ಗಳೆಲ್ಲ ಒಂದೊಂದು ಇಟ್ಟಿದ್ದಾರೆ. ಇಲ್ಲಿಂದ ಗೈಸ್ ನಮ್ಮ ಮನೆ ನೋಡಿದ್ರೆ ಇಲ್ಲಿಂದ ಕಾಣಿಸುತ್ತೆ. ಎಲ್ಲಂದರೆ ಇಲ್ಲೊಂದು ಮನೆ ಅಡ್ಡ ಐತೆ, ಆ ಮನೆ ಅಡ್ಡ ಐತೆ ಗೈಸ್. ಗೈಸ್, ಆದರೂ ನನಗೆ ಇಲ್ಲೇ ಇರಬೇಕಾಗಿತ್ತು ಅಂತ ಇಷ್ಟ ಆಗುತ್ತೆ. ಆದರೆ ಏನು ಮಾಡೋದು, 3rd ಫ್ಲೋರ್ ಮತ್ತು ಹತ್ತಿ ಇಳಿಯೋಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಇವಾಗ ಮನೆ ಚೇಂಜ್ ಮಾಡ್ತಾಯಿದ್ದೀವಿ. ನೋಡಿ, ಮನೆಯೆಲ್ಲ ಆಗಲೇ ಶಿಫ್ಟಿಂಗ್ ಆಗ್ತಾಯಿದೆ. ಸೊ ಇವಾಗ ಅರ್ಧ ಭಾಗ ಆಗಿದೆ, ಇನ್ನೂ ಅರ್ಧ ಭಾಗ ಇದೆ. ಸೊ ಎಲ್ಲರೂ ಸುಸ್ತಾಗಿದ್ದೀವಿ ಅಂತ ಇವಾಗ ನಮ್ಮಮ್ಮ ನನಗೋಸ್ಕರ ವಾಟರ್ ಮಿಲನ್ ಕಟ್ ಮಾಡ್ತಾ ಇದ್ದಾರೆ. ಗೈಸ್, ಆ್ಯಕ್ಚುಲಿ ನನಗೆ ವಾಟರ್ ಮಿಲನ್ ತಿನ್ನೋದಕ್ಕಿಂತ ನಂಗೆ ವಾಟರ್ ಮಿಲನ್ ಜ್ಯೂಸ್ ಇಷ್ಟ ಗೈಸ್. ವಾವ್, ಚೆನ್ನಾಗೈತೆ ಅನಿಸುತ್ತೆ ಗೈಸ್. ಮೊನ್ನೆ ತಂದಿದ್ದೆ ಅಷ್ಟು ಚೆನ್ನಾಗಿರಲಿಲ್ಲ. ಹ್ಞೂ ಗೈಸ್, ಮೊನ್ನೆ ತಗೊಬಂದಿದ್ದು ಕೊಳ್ತೋಗಿತ್ತಲ್ಲ. ಅಲ್ಲ, ಮತ್ತೆ ಅದೊಂಥರ ಜಾಸ್ತಿ ಎಣ್ಣೆ ಆಗ್ಬಿಟ್ಟು ಒಂಥರ ಸ್ಮೆಲ್ ಥರ ಆಗ್ಬಿಟ್ಟಿತ್ತು. ಹೋಗಿ ಸ್ಮೆಲ್ ಬಂದಿತ್ತು. ಅದನ್ನು ನೋಡಿದ ತಕ್ಷಣ ಗೊತ್ತಾಯ್ತು. ಹೋಗಿ ಮತ್ತೆ ಸ್ಟೋರಲ್ಲಿ ಕೊಟ್ಬಿಟ್ಟು ಬಂದ್ವಿ. ಅವ್ರು ಆಮೇಲೆ ಆರೆಂಜು ಮತ್ತು ಒಂದು ಗೋವಾ ತಗೊಂಡೆ.
ಇದು ನೋಡೋಣ ಇದು ಹೆಂಗಿರುತ್ತೆ ಅಂತ. ಅದು ಅರ್ಧ ಕಟ್ ಮಾಡು ಮಮ್ಮಿ ಇದರಲ್ಲಿ. ಕಷ್ಟ ಇದೆ ಇಲ್ಲಿ ಹಾಂ ಜ್ಯೂಸ್ ಮಾಡೋದೇ ಬೆಟರ್ ಅಲ್ಲ ಇದನ್ನು. ಗೈಸ್ ನನಗೆ ಯಾವ್ಯಾವ ಜ್ಯೂಸ್ ಇಷ್ಟ ಅಂದರೆ ವಾಟರ್ ಮಿಲನ್ ಜ್ಯೂಸ್ ಇಷ್ಟ. ಅದಕ್ಕಿಂತ ಇಷ್ಟ ಆಗಿರೋದು ಓರಿಯೋ ಮಿಲ್ಕ್ ಶೇಕ್ ಗೈಸ್, ಅದು ನನ್ನ ಫೇವ್ರೆಟ್ಟು ಗೈಸ್. ಅದು ನೋಡಿ ನಮ್ಮಮ್ಮ ರೆಸಿಪಿ ತೋರಿಸ್ತಾರೆ ಓರಿಯೋ ಮಿಲ್ಕ್ ಶೇಕ್ ಹೆಂಗೆ ಮಾಡೋದು ಅಂತ. ವಾಟರ್ ಮಿಲನ್ ಗೈಸ್ ನೋಡಿ, ಈ ಶೆಕೆ ಬಿಸಿಲಲ್ಲಿ ಈ ಥರ ತಣ್ಣಗಿರೋ ವಾಟರ್ ಮಿಲನ್ ಕುಡಿತಾ ಇದ್ರು ಅಥವಾ ತಿಂತಾಯಿದ್ರು. ವಾಟರ್ ಮಿಲನ್ ಕುಡಿಬೇಕಾ? ಅಲ್ಲ, ಜ್ಯೂಸ್ ಮಾಡ್ಕೊಂಡು. ಹೌದು, ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಥವಾ ನೋಡಿ ಈ ಥರ ತಿಂದರೆ. ನಮ್ಮ ಸ್ವೀಟ್ ಐತೆ ತಿನ್ನು ಸ್ವಲ್ಪ ಚೆನ್ನಾಗಿ ತಿನ್ನಿ. ಗೈಸ್ ಏನೋ ಗೊತ್ತಿಲ್ಲ, ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಈ ವಾಟರ್ ಮಿಲನ್ ಸ್ವೀಟಾಗಿ ಬಂದೈತೋ ಗೊತ್ತಿಲ್ಲ ಗೈಸ್. ನಿಜ ಗೈಸ್, ನಾನು ತಿಂದಿದ್ದು ಸ್ವೀಟಾಗಿರೋದು ಯಾವತ್ತಂದರೆ 2-3 ತಿಂಗಳಿಂದ ಗೈಸ್. ಇನ್ನು ತಗೊಬಂದಿದ್ದೆಲ್ಲ ಒಂಥರ ಅದೇ ಸಪ್ಪೆ ಇದೊಂದು ಸೀಸನ್ ಇರಲ್ಲ, ಅದಕ್ಕೆ ಸಪ್ಪೆ ಗೊತ್ತಾಯ್ತು. ಅದು ಸೀಸನ್ ಇಲ್ಲ ಅಂದರೆ ಹಂಗೆ ಸಪ್ಪೆ ಬರುತ್ತೆ, ಇಲ್ಲ ಅಂದರೆ ಚೆನ್ನಾಗಿಲ್ಲ. ನಿಮಗೂ ಬೇಕಾ? ಕಮೆಂಟ್ ಮಾಡಿ ನಂಗೆ ವಾಟರ್ ಮಿಲನ್ ಬೇಕು ಅಂತ. ತಗೊಂಡೋಗ್ಕೊಡ್ತೀಯ ಯಾರಾದ್ರೂ ಕಮೆಂಟ್ ಮಾಡಿ. ಸ್ಪೋರ್ಟರ್ ಆದರೂ ಮಾಡ್ತೀನಿ. ನಿಮ್ಮ ಅಡ್ರೆಸ್ಸು ನೇಮ್ ಎಲ್ಲ ಕೊಟ್ಕೊಳ್ಳಿ. ಅಲ್ಲ, ಅವ್ರ ಅಡ್ರೆಸ್ಸು ನೇಮ್ ಕೊಡೋ ಅಷ್ಟಲ್ಲ ಅವರೇ ಒಂದು ವಾಟರ್ ಮಿಲನ್ ತಗೊಳ್ಬೋದು ಗೈಸ್. ಇವಾಗ ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲ ವೈಫೈ ಇರಲ್ಲ. ಗೈಸ್ ಅಲ್ಲ, ಅದತ್ರ ಒಂದು ವಾರನ ಏನು 1 ಮಂತ ಗೈಸ್. ನಾನೇನೋ ಇವ್ರು 1 ವಾರ ಅಂತ ಹೇಳಿದ್ರೆ ಮಮ್ಮಿ ನಿಜ 1 ಮಂತ. ಏನು ಅಮೌಂಟಲ್ಲಿ ಏನು ಬಾಲ್ಕನಿಯಿಂದಲೇ ಇದು ಮನಿ ಪ್ಲಾಂಟಿಂದ ಏನು ಬಿತ್ತು ನಡೀತಾ ದುಡ್ಡು ಗೈಸ್. ನನಗೆ ಇವ್ರು ಮೊನ್ನೆ ಅಂದಿದ್ದು 1 ವಾರದಲ್ಲಿ ಹಾಕ್ಸ್ಬಿಡ್ತೀನಿ ಅನ್ನೋದು. ಇವಾಗ 1 ತಿಂಗಳು ಅಂತ ಇದ್ದಾರೆ. ಆದಷ್ಟು ಬೇಗ ಹಾಕಿಸ್ಕೊಡ್ತೀನಿ. ಹೌದು, ಹಾಕ್ಸ್ತೀನಿ ಗೈಸ್. ನಮಗೇನು ಗೊತ್ತಾ, ವೈಫೈ ಇದಕ್ಕೆ ಇವಾಗ ಈ ಮೊಬೈಲ್ಗೆ ಅಂದರೆ ಎಷ್ಟದು ರೇಟ್ ನಾವು ಹಾಕ್ಸ್ಕೊಂಡಿದ್ದು 199. ಹಾಂ, 199 ಪ್ಲ್ಯಾನ್ ಅಂದರೆ ತಿಂಗಳಿಗೇ 2 GB ಡಾಟಾ. ಅಂದರೆ ದಿನಕ್ಕೆ ರಿಕವರ್ ಆಗೋ ಥರ 2 GB ಆ ಥರದ್ದಲ್ಲ, ತಿಂಗಳಿಗೇ 2 GB ಡಾಟಾ ಅದನ್ನು ಹಾಕ್ಸ್ಕೊಂಡಿದ್ದು. ನೋಡ ಇವಾಗ ಗೈಸ್ ವೈಫೈ ಐತಲ್ಲ ನೋಡಿ, ವೈಫೈ ಇದ್ದರೆ ಯೂಟ್ಯೂಬ್ ಪ್ರೈಮ್ ವಿಡಿಯೋ ಏನು ಬೇಕಾದ್ರೆ ಹಾಕೊಂಡು ನೋಡ್ಬೋದು. ಅದಕ್ಕೆ ಗೈಸ್ ತಿನ್ಬಿಟ್ಟು ಆಮೇಲೆ ಮಾಡಿ ಕಳಂಗಡಿ ತಿನ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಹೋಗ್ತೈತೆ ಇವಾಗ. ಸಮಯ ಇವಾಗ ಎಷ್ಟು ರೀ? ಟೈಮು ಟೈಮ್ ಎಷ್ಟು? ಬನ್ನಿ ಬೇಗ, ಹಾಲು ಹೋಗ್ತೈತೆ, ಬೇಗ ಬನ್ನಿ, ಬೇಗ ಬನ್ನಿ. ಸಾಲು ಹೋಗ್ತೈತೆ. ಟೈಮ್ ಎಷ್ಟು? ಟೈಮ್ ಎಷ್ಟು? ಟೈಮ್ ಹೋಗ್ತು ಹೋಗ್ತಾ ಇದೆ. ಬಂತು 3, 2, 1. ನ್ಯೂ ಹೋಮ್ ಇನಾಗ್ರೇಷನ್ ಆಯಿತು. ಅಯ್ಯೋ ಸೋರು ಹಂಗೆ ಹೋಗ್ಬೇಕು, ಬರಬೇಕು. ನೋಡಿ ಗೈಸ್, ಹೊಸ ಮನೆ ಆಗೋಸ್ಕರ ನಮ್ಮಮ್ಮ ನೈಟ್ ಅಂತೂ ನಿದ್ದೆನೇ ಮಾಡಿಲ್ಲ, ಫುಲ್ಲು ಪ್ರಿಪರೇಷನ್ ನಡೀತಾ ಇತ್ತು. ಇವಾಗ ನೋಡಿ
ಎಲ್ಲ ದೇವ್ರ ಸಾಮಾನು ತೊಳಿತಾಯಿದ್ರು. ಸೊ ಗೈಸ್, ಇದು ಚಿಕ್ಕದಾಗಿ ಪೂಜೆ ಮನೆ ಥರ ಕೊಟ್ಟಿದ್ದಾರೆ, ದೇವ್ರ ಮನೆ. ಸೊ ಗೈಸ್ ನೋಡಿ, ಇಲ್ಲಿ ರಾಘವೇಂದ್ರ ಸ್ವಾಮಿ, ವೆಂಕಟೇಶ್ವರ. ಗೈಸ್, ಡಬಲ್ ಬೆಡ್ರೂಮ್, 2 BHK. ಇಲ್ಲೊಂದು ರೂಮು, ಇಲ್ಲೊಂದು ರೂಮ್. ಸೊ ಮೋಸ್ಟ್ಲಿ ನಾನು ಇಲ್ಲಿರೋದ ನನಗೆ ಗೊತ್ತಿಲ್ಲ. ಇವಾಗ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ಹೊಸ ಮನೆಗೆ ಬಂದ್ವಿ, ಪೂಜೆ ಮಾಡ್ತಾ ಇದ್ದೀವಿ, ಖುಷಿ ಆಗ್ತಿದೆ. ಮಾತ್ರ ಪೂಜೆ ಮಾಡೋಣ. ಹಾಗೆ ಟೈಮ್ ನೋಡಿ ಎಷ್ಟು ಹೇಳೋದು? ಟೈಮ್ ಎಷ್ಟೇನು? 5:44. ಓಕೆ, 5:42 ಇದೆ. ಹೌದಾ? ಅಪ್ಪ ನೋಡು, 5:42 ಹಾಲು ಉಕ್ಕಿದೆ. ಅಂದರೆ ಅಲ್ಲಿಗೆ ಜಾಗ ಸಾಕಾಗ್ತಾ ಇಲ್ಲ. ಅಲ್ಲಿ ರಾಘವೇಂದ್ರ ಸ್ವಾಮಿ ತೋರಿಸ್ತಾ ಇದೆ. ಎಲ್ಲೆಡೆ ಇದು ಜಾಗನೇ ನೋಡಲ್ಲ. ಕೆಳಗಡೆ ಇಡ, ಕಿಟಕಿ ಹಿಡ್ಬಿಡಿ ಕಡ್ರಿ. ಕೆಳಗಡೆ ಇಡ. ಇರಲಿ ಇರಲಿ. ದೇವ್ರ ಮನೆ ಚಿಕ್ಕದು. ದುಡ್ಡು ತಗೋತಾ ಇದ್ದೀರಾ? ಹೌದು ಗೈಸ್, ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಆರ್ಡ್ರ್ ಕೊಟ್ಟು ಬಂದಿದ್ದಾರೆ. ಒಂದು ಹೊಸ ದೇವ್ರ ಮನೆ ಬರ್ತಾಯಿದೆ ಮನೆಗೆ. ಅದು ಹತ್ತತ್ರ ಸಖತ್ ಉದ್ದ ಇದೆ ಗೈಸ್, ಒಂದು ಇಲ್ಲಿವರೆಗೂ ಬರ್ಬೋದೇನು. ಸ್ವಿಚ್ಚು ಹಾಗಾಗಿ ರೀ ರೀ ಕಾಯಿ ಹೊಡಿರಿ. ಬಾಳೆಹಣ್ಣು ಮುರಿತಾವ ಇದ್ದೀನಿ. ಏನಕ್ಕಿದ್ರೆ ಬಾಳೆಹಣ್ಣು ಮುರಿಬೇಕು? ಮುರಿಬೇಕು, ಅದೇ ನೈವೇದ್ಯಕ್ಕೆ ಅದು ಅಂತ. ಏನು ನೈವೇದ್ಯ ಮಾಡ್ತೀರಾ? ನೈವೇದ್ಯ ಅಂದರೆ ಅದು ಬಾಳೆಹಣ್ಣು ಮುರಿದ್ರೆ ದೇವ್ರಿಗೆ ಸಮರ್ಪಣೆ ಆಗಿದೆ, ಕಾಯಿ ಹೊಡೆದ್ರೆ ಅಂತ. ಏನು ಮಾಡ್ತಿರ್ತಾರೆ ಅಂತ ದೇವ್ರಿಗೆ ಸೇರ್ಕೊಂಡಿದೆ. ಹೌದು, ಕಾಯಿ ಹೊಡ್ಕೊಂಡ್ರಿ ತೀರ್ಥ ಸಿಗಲ್ಲ. ತೀರ್ಥ ಕಾಯಿ ಹೊಡಿ ತೀರ್ಥ ಲೋಟ ಏನು ತಂದಿಲ್ಲ. ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಚೆನ್ನಾಗಿ ಕಾಯಿ ಹೊಡಿತೀನಿ. ಅವ ಏ ಇಲ್ಲಿ ಹೊಡಿತೀರಿ ಅಪ್ಪ ಹಂಗೆ ಗ್ರಾನೈಟ್ ಪಟ್ ಅಂತ ಹಂಗೆ ಹುಡುಕು ಹೆಂಗಿರುತ್ತಲ್ಲ. ಗೈಸ್, ಇಲ್ಲಿ ನೋಡಿ, ಎಡ್ಜಲ್ಲಿ ಶಾರ್ಪ್ ಮಾಡಿದ್ದಾರೆ. ಬಂದು ಚೆನ್ನಾಗಿ ಬಂದಿದೆ ಕಾಯಿ ಹೊಡೆದಿರೋ ಸಣ್ಣವಾಗಿ. ರಾಘವೇಂದ್ರ ಸೊ ಗೈಸ್, ಹೆಂಗು ಹೊಸ ಮನೆ ಲುಕ್ಕಿದೆ ಗೈಸ್. ಈ ಮನೆ ಶಿಫ್ಟಿಂಗ್ ಮಾಡೋದ್ರಲ್ಲೇ ಇವಾಗಿರೋದು. ಮತ್ತೆ ದೊಡ್ಡ ದೊಡ್ಡ ಸೋಫಾ ಎಲ್ಲ ತೊಗೊಬರ್ಬೇಕು. ಸೋಫಾ, ಕಾಟು. ಇಲ್ಲಿಂದ ವ್ಯೂ ನೋಡಿ, ಬೆಳಗ್ಗೆ ಹೊತ್ತು ನೈಟ್ ಹೊತ್ತು ಹಿಂಗೆ ಕಾಣಿಸುತ್ತೆ.